ಸಿನಿಪ್ರಿಯರು ಯಾವ ಸಿನಿಮಾ ಬಂದರೂ ನೋಡೋದಿಕ್ಕೆ ಕಾತ್ರದಿಂದ ಕಾಯ್ತಾ ಇರ್ತಾರೆ. ಅದರಲ್ಲೂ ಈಗಿನ ಜನರೇಷನ್ ಪೀಪಲ್ ಹೆಚ್ಚಾಗಿ ವೆಬ್ ಸೀರೀಸ್ ಹಾಗೆ ಕೆಲವೊಂದು ಜೆನ್ಜಿ ಮೂವಿಗಳನ್ನ ಇಷ್ಟಪಡ್ತಾರೆ. ಹಲವು ಪ್ಲಾಟ್ಫಾರ್ಮ್ಗಳಲ್ಲಿ ರಿಲೀಸ್ ಆಗಿರುವಂತಹ ಸಿನಿಮಾಗಳನ್ನ ಒಬ್ಬರೇ ಕುತ್ಕೊಂಡು ನೋಡ್ತಾರೆ. ಥಿಯೇಟರ್ಗೆ ಬರೋ ಸಾಹಸವನ್ನ ಮಾಡಲ್ಲ. ಯಾಕಂದ್ರೆ ಅಲೋನ್ ಲೈಫ್ ಈಸ್ ಇಂಪಾರ್ಟೆಂಟ್ ಅಂತೆ. ಹೌದಾ? ಯಾಕೆ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಕನ್ನಡ ಸಿನಿಮಾ ಯಾರಿಗೂ ರೀಚ್ ಆಗ್ತಾ ಇಲ್ಲ. ವಿದೇಶಿಗರ ಸಿನಿಮಾಗಳ ಮೇಲೆ ನಮ್ಮ ಕನ್ನಡಿಗರಿಗೆ ಒಲವು ಜಾಸ್ತಿ ಆಗ್ತಾ ಇದೆ. ಸಿನಿಮಾ ನೋಡದೆ ನಮ್ಮೂರು ಸಿನಿಮಾವನ್ನ ಜಡ್ಜ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಒಟ್ಟಿನಲ್ಲಿ ಬೇರೆ ಭಾಷೆಗಳ ಸಿನಿಮಾಗಳೇ ಕರ್ನಾಟಕದಲ್ಲಿ ಓಡ್ತಾ ಇದೆ. ಹೌದು, ಈ ವರ್ಷ 100ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳು ಬಿಡುಗಡೆಯಾಗಿದ್ರು. ಕೆಲವೇ ಸಿನಿಮಾಗಳು ಉತ್ತಮ ಗಳಿಕೆಯನ್ನ ಮಾಡಿದೆ. ಹಾಲಿವುಡ್ ಚಿತ್ರಗಳು ಕರ್ನಾಟಕದಲ್ಲಿ ಭಾರಿ ಯಶಸ್ಸನ್ನ ಗಳಿಸ್ತಾ ಇದೆ. ಅಬ್ಸೆಷನ್ ಚಿತ್ರ 10 ಕೋಟಿಗೂ ಹೆಚ್ಚು ಗಳಿಸಿದ್ದರೆ ಅನೇಕ ಕನ್ನಡ ಸಿನಿಮಾಗಳು 10 ಕೋಟಿ ತಲುಪಲು ಹೆಣಕುತ್ತಿದೆ. ಇಂದು ಕನ್ನಡ ಚಿತ್ರರಂಗದ ಗಳಿಕೆ ಮತ್ತು ಪ್ರೇಕ್ಷಕರ ಬೇಡಿಕೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಹುಟ್ಟುಹಾಕಿದೆ. ಈ ವರ್ಷದ ಮೊದಲ ಅರ್ಧ ಕಳೆಯಲು ಬಾಕಿ ಇರೋದು ಕೆಲವೇ ವಾರ ಮಾತ್ರ. ಈ ಅವಧಿಯಲ್ಲಿ ಸುಮಾರು 100ಕ್ಕೂ ಅಧಿಕ ಕನ್ನಡ ಸಿನಿಮಾಗಳು ರಿಲೀಸ್ ಆಗಿವೆ. ಆದರೆ ಇದರಲ್ಲಿ ಉತ್ತಮ ಕಲೆಕ್ಷನ್ ಮಾಡಿದ್ದು ಕೆಲವೇ ಸಿನಿಮಾಗಳು ಮಾತ್ರ. ಉತ್ತಮ ಗಳಿಕೆ ಮಾಡಿದ ಹೊರತಾಗಿಯೂ ಗೆದ್ದ ಸಿನಿಮಾಗಳು ತುಂಬಾನೇ ಕಡಿಮೆ ಎಂದು ವರದಿಯಾಗಿದೆ. ವಿಚಿತ್ರ ಎಂದರೆ ಹಾಲಿವುಡ್ ಸಿನಿಮಾಗಳು ಕರ್ನಾಟಕದಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡ್ತಾ ಇದೆ. ಆದರೆ ಕನ್ನಡದ ಸಿನಿಮಾಗಳೇ ಇಲ್ಲಿ ಮಂಕಾಗಿವೆ. ಇತ್ತೀಚೆಗೆ ರಿಲೀಸ್ ಆದ ಹಾಲಿವುಡ್ನ ಅಬ್ಸೆಷನ್ ಸಿನಿಮಾ ಮೆಚ್ಚುಗೆಯನ್ನ ಪಡಿತಾ ಇದೆ. ಕೇವಲ 7 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿದ್ಧವಾದ ಈ ಸಿನಿಮಾ ವರ್ಲ್ಡ್ ವೈಡ್ 2,000 ಕೋಟಿ ರೂಪಾಯಿಯನ್ನ ಗಳಿಕೆ ಮಾಡಿದೆ. ಇನ್ನು ಭಾರತದಲ್ಲಿ ಸಿನಿಮಾದ ಗಳಿಕೆ 50 ಕೋಟಿ ರೂಪಾಯಿ ದಾಟಿದೆ. ಇದು ಚಿತ್ರದ ಹೆಚ್ಚುಗಾರಿಕೆ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲೇ ಈ ಸಿನಿಮಾ 10 ಕೋಟಿ ರೂಪಾಯಿಗೂ ಅಧಿಕ ಗಳಿಕೆ ಮಾಡಿದೆ ಎಂದು ಹೇಳಲಾಗ್ತಾ ಇದೆ. ಹಾಗೆ ನೋಡಿದರೆ ಈ ವರ್ಷ ಕನ್ನಡದ ಸಿನಿಮಾಗಳು 10 ಕೋಟಿ ರೂಪಾಯಿ ಗಳಿಕೆ ಮಾಡಲು ಒದ್ದಾಡ್ತಾ ಇವೆ. ವಿಕಿಪೀಡಿಯಾ 2026ನೇ ಸಾಲಿನ ಸಿನಿಮಾಗಳ ಪಟ್ಟಿ ನೀಡಿದೆ. ಇದರಲ್ಲಿ ಈ ವರ್ಷದ ಟಾಪ್ 10 ಸಿನಿಮಾಗಳ ಹೆಸರನ್ನ ಉಲ್ಲೇಖಿಸಿದೆ. ಇದರಲ್ಲಿ ಮೊದಲನೇ ಸ್ಥಾನದಲ್ಲಿ ಕೇಡಿ ಚಿತ್ರ ಇದ್ದು 20 ಕೋಟಿ ರೂಪಾಯಿಯಷ್ಟು ವರ್ಲ್ಡ್ ವೈಡ್ ಗ್ರಾಸ್ ಅನ್ನ ಗಳಿಸಿದೆ. ಚಿತ್ರದ ಬಜೆಟ್ಗೆ ಹೋಲಿಕೆ ಮಾಡಿದರೆ ಸಿನಿಮಾಗೆ ನಷ್ಟ ಆಗಿರುವ ಸಾಧ್ಯತೆ ಹೆಚ್ಚಿದೆ. 2ನೇ ಸ್ಥಾನದಲ್ಲಿ ಲವ್ ಮೊಕ್ಟೇಲ್ 3 ಸಿನಿಮಾ ಇದೆ. ಈ ಚಿತ್ರ 14 ಕೋಟಿ ರೂಪಾಯಿ ಗಳಿಕೆಯನ್ನ ಮಾಡಿದೆ ಎನ್ನಲಾಗ್ತಾ ಇದೆ. 3ನೇ ಸ್ಥಾನದಲ್ಲಿ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದ್ದು 13 ಕೋಟಿ ರೂಪಾಯಿ ಗಳಿಕೆಯನ್ನ ಮಾಡಿದೆ. ಇಷ್ಟು ಸಿನಿಮಾಗಳು ಉತ್ತಮ ಕಲೆಕ್ಷನ್ ಮಾಡಿರುವ ಚಿತ್ರಗಳು. ಮುಂದಿನ ದಿನಗಳಲ್ಲಿ ಅಬ್ಸೆಷನ್ ಸಿನಿಮಾ ಕರ್ನಾಟಕದ ಗಳಿಕೆ ಮತ್ತಷ್ಟು ಹೆಚ್ಚಾಗಬಹುದು ಎನ್ನಲಾಗ್ತಾ ಇದೆ. ಈ ವರ್ಷ ಕನ್ನಡ ಸಿನಿಮಾ ಮಾಡಿದ ಅತಿ ಹೆಚ್ಚು ಗ್ರಾಸ್ ಅನ್ನ ಕೂಡ ಇದು ಹಿಂದಿಕ್ಕಬಹುದು. ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಕನ್ನಡ ಸಿನಿಮಾಗಳು ಏಕೆ ಹೆಚ್ಚು ಕಲೆಕ್ಷನ್ ಮಾಡ್ತಾ ಇಲ್ಲ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಆದ್ರೆ ನಮ್ಮ ಕನ್ನಡ ಸಿನಿಮಾ ಯಾಕೆ ಜನರಿಗೆ ರೀಚ್ ಆಗ್ತಾ ಇಲ್ಲ? ಸಮಸ್ಯೆ ನೋಡುಗರಿದ್ದ, ನಿರ್ದೇಶಕರಿದ್ದ ಅಥವಾ ಬರಹಗಾರರಿದ್ದ? ಕಮೆಂಟ್ ಮಾಡಿ.